ಇದು 2021ರಲ್ಲಿ BJP ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಇರ್ತಾರೆ, ಅವರು ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರಲಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ, ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರು ಸೈಟ್ ಕೊಡಬೇಕಂತ ವಿಜಯನಗರಲ್ಲಿ 14 ಸೈಟ್ ಕೊಡ್ತಾರೆ. ಬರೀ ಇವ್ರು ಮಾತ್ರ ಕೊಡಲ್ಲ, ಟೋಟಲ್ 125 ಸೈಟಲ್ಲಿ ಇವ್ರಿಗೆ 14 ಸೈಟ್ ಸಿಕ್ಕೋದು. ಏನು ಕುಮಾರಸ್ವಾಮಿ ತಪ್ಪಿದೆ ಇದರಲ್ಲಿ? ಏನು ಹಗರಣ ಇದೆ? ಹಗರಣ ಯಾರು? BJP ಅವ್ರ ಹಗರಣ ಹೇಳಿ ಕುಮಾರಸ್ವಾಮಿ ಅವರೇ. ನೀವೇ ಈಗ ಯಡಿಯೂರಪ್ಪ ಬಗ್ಗೆ ಎಷ್ಟು ಹೇಳಿದಿರಂತ ನಾನು ಏನು ಹೇಳಕ್ಕೆ ಸಿದ್ಧ ಇಲ್ಲ, ನಿಮಗೆಲ್ಲ ಗೊತ್ತಿರೋದೇ ವಿಚಾರ. ಬೆಳಗ್ಗೆ ಹೇಳ್ತಾ ಇದ್ರು ಏನೋ DK ಶಿವಕುಮಾರ್ ಏನೋ ನಂದು ವಿಜೇಂದ್ರ ಜನ ತೆಗಿತಾರಂತ. ಹೌದು ಸ್ವಾಮಿ, ನಿಮ್ಮ ಹಗರಣಗಳು ತೆಗೆದ್ರೆ ನೀವು ಇಲ್ಲಿಲ್ಲ, ಜೈಲಲ್ಲಿ ನಿಲ್ಬೇಕಾಗ್ತದೆ. ಇವತ್ತು ನಾನು DK ಶಿವಕುಮಾರ್ ಸಾಹೇಬ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಅವ್ರ ಆಸ್ತಿ ಸರ್ ತಾವು ಹೇಳಿಲ್ಲ, ಅವ್ರ ಕುಟುಂಬದ ಆಸ್ತಿ, ಕುಮಾರಸ್ವಾಮಿ ಅವ್ರ ಕುಟುಂಬ, ಬಾಲಕೃಷ್ಣಗೌಡ ಇರಲಿ, ಮಂಜುನಾಥ್ ಇರಲಿ, ನಮ್ಮ ಡಾಕ್ಟರ್ ಇರಲಿ, ಅನ್ಸೋಕ ಇರಲಿ, ಶೈಲಕ ಇರಲಿ, ಅವ್ರ ಆಸ್ತಿ ಎಲ್ಲ ತೆಗೆದ್ರೆ ನಮ್ಮ ಕರ್ನಾಟಕದು 3 ಬಜೆಟ್ ಮಾಡ್ಬೋದು ನಾವು. ತೆಗೀರಿ, ಲೆಕ್ಕ ತೆಗೀರಿ, ನೀವು ತಾಕತ್ತಿದ್ರೆ ಲೆಕ್ಕ ಕೊಡಿ. ನೀವು 3 ಬಜೆಟ್ ಮಾಡ್ಬೋದು ಸರ್, ಯಾರಿಗೂ ಗೊತ್ತಿಲ್ಲ, ನನ್ಗೆ ಗೊತ್ತಿದೆ ಅದು. 3 ಬಜೆಟ್, ಕರ್ನಾಟಕ 3 ಬಜೆಟ್ ಮಾಡ್ಬೋದು. ಕುಮಾರಸ್ವಾಮಿ ಹೋಗಿ ಏನು ಹೋಗುವಾಗ ಏನು ಹೊತ್ಕೊಂಡು ಹೋಗ್ತೀರಾ? ನಾವು ಕಷ್ಟದಲ್ಲಿದ್ದೀವಿ, ಸ್ವಲ್ಪ 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಕಷ್ಟದಲ್ಲಿದ್ದೀವಿ. ಸರ್ಕಾರ 1-2 ಬಜೆಟ್ ಆದರೂ ದುಡ್ಡು ಕೊಡಿ, ಮಾಡಿ, ಒಳ್ಳೇದಾಗ್ತದೆ ದೇವ್ರು ನಿಮಗೆ. ಈ ರಾಜಕೀಯದಿಂದಲೇ ದುಡ್ಡು ಮಾಡಿರೋದು ನೀವು.